ಏನು ಪ್ರಶಾಂತ ಯಾಕೆ ಮಾತಾಡ್ತಿಲ್ಲ? ಹೊರಗಡೆ ಹೋಗೋಣ ಅಂದಿದ್ದಕ್ಕೆ ಬರ್ತೀನಿ ಅಂದೆ. ಅದ್ ಹೇಗ್ ಪ್ರಶಾಂತ್ ಜೊತೆ ಹೋಗ್ತೀಯಾ? ತಪ್ಪೇನಿದೆ? ಹೇಗಿದ್ರು ಮದ್ವೆ ಮಾಡ್ಕೊಳ್ತಿದೀವಲ್ಲ. ನೀನು ಪ್ರೀತಿಸಿದ್ದು ಕೋಚ್ ಸರ್ನ, ಅದನ್ನ ಮರ್ತ್ಬಿಟ್ಯಾ? ನಮ್ಮವರು ನನ್ನವರು ಅಂತ ಅನ್ಕೊಂಡವರು ನನ್ನನ್ನ ಅರ್ಥ ಮಾಡ್ಕೊಳ್ದೇ ಇದ್ದಾಗ, ಪ್ರೀತಿನ ಬಳಸ್ಕೊಳ್ಳೋದಕ್ ನೋಡಿದಾಗ ಅದು ಪ್ರೀತಿ ಅಲ್ಲ. ಸರ್ ಅಂಥವ್ರಲ್ಲ ಅಂತ ನಿನಗೆ ಎಷ್ಟು ಹೇಳಿದ್ರು ಯಾಕೆ ಅರ್ಥ ಆಗ್ತಿಲ್ಲ? ಅನಾವಶ್ಯಕವಾದ ವಿಷಯನ ದೊಡ್ಡದ್ ಮಾಡ್ಬೇಡ ಆದ್ಯ. ಅವತ್ತು ನನ್ನ ವಿಷಯದಲ್ಲಿ ಸೀನು ಮಾಡಿದ ತಪ್ಪನ್ನೇ ನೀನು ಮಾಡ್ತಿದ್ಯಾ ರಾಜಿ. ನಾನ್ ಹೊಡೆದಿದ್ದನ್ನ ನೋಡಿ ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ, ನಾನು ಬೇಡ ಅಂತ ಅನ್ಕೊಂಡ. ನಿಜ ಗೊತ್ತಾಗಿ ಇವತ್ತು ನಾನ್ ಬೇಕು ಅಂತ ಅವನು ಅನ್ಕೊಂಡ್ರು ಸಿಗ್ತಾ ಇರೋಷ್ಟು ದೂರ ಹೋಗ್ಬಿಟ್ಟಿದೀವಿ. ಆ ಪರಿಸ್ಥಿತಿನ ನೀನು ತಂದ್ಕೋಬೇಡ. ಮಾವ ಅಪಾರ್ಥ ಮಾಡ್ಕೊಂಡಿದ್ದ. ಆದ್ರೆ ಇವರು ನಾನೇ ಬೇಕು ಅಂತ ಆ ಥರ ಮಾಡಿದ್ರು ಅಂತ ಅವರೇ ಹೇಳಿದ್ರು. ಈಗ್ಲೂ ಅಂಥವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ನಾನ್ ಮಾಡೋದೇ ತಪ್ಪಾಗತ್ತೆ ಅಷ್ಟೆ. ಅಂದ್ರೆ ಸರ್ ನಮ್ಮ ಮರ್ತ ಹೋಗಿ ಪ್ರಶಾಂತ್ ನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಫಿಕ್ಸ್ ಆಗಿದ್ಯಾ? ನನ್ ಪ್ರೀತಿ ನನಗ್ ಮೋಸ ಮಾಡ್ತು, ನನ್ ಜೀವನನೇ ನಾಶ ಮಾಡೋದಕ್ ನೋಡ್ತು. ಹೇಗೋ ನಾನಂತೂ ಸಂತೋಷವಾಗಿಲ್ಲ. ಕಡೆ ಪಕ್ಷ ಅಪ್ಪನ್ ಸಂತೋಷಕ್ಕೋಸ್ಕರ ಪ್ರಶಾಂತ್ನೇ ಮದ್ವೆ ಮಾಡ್ಕೊಳ್ತೀನಿ. ಇದ್ರಲ್ಲಿ ಯಾವ ಬದಲಾವಣೆನೂ ಆಗಲ್ಲ.